ಶಾಸಕರ ಭವನದ ಮುಂದೆ 2-3 ಕಾರ್ಗಳಿರ್ತಿತ್ತು. ಇವತ್ತು ಶಾಸಕರ ಭವನದ ಮುಂದೆ 500 ಕಾರ್ ಇರ್ತವೆ. 500 ಕಾರು. ಫುಟ್ಪಾತ್ ಮೇಲೆ ಕುಳಿತಿರುವ ಜನ ನಿರ್ಗತಿಕರು, ಬಡವರು, ದೀನದಲಿತರು. ಮಸುಲೋನಿ ಪ್ರಭುತ್ವನ ಸ್ಟಾಲಿನ್ ಪ್ರಭುತ್ವ ಯಾವುದಿದು? ಪ್ರಜಾಪ್ರಭುತ್ವ ಮಹಾತ್ಮ ಗಾಂಧೀಜಿಯವರ ಹೋರಾಟದ ಹಿನ್ನೆಲೆ ಪ್ರಜಾಪ್ರಭುತ್ವ ಅಲ್ಲ ಇದು. ತಕ್ಷಣ ಕರೆದು ರಾಜೀನಾಮೆ ಕೊಡಿ, ಮನೆಗೆ ಹೋಗಿ. 8 ವರ್ಷ ಮುಖ್ಯಮಂತ್ರಿ ಆಗಿದ್ದಂಥ ಒಬ್ಬ ವ್ಯಕ್ತಿಯನ್ನು ಅನಾಗರಿಕವಾಗಿ ಕತ್ತಿಡಿದು ಹೊರಗೆ ತಳ್ಳಿದ್ರು. ಇದು ಕರ್ನಾಟಕದ ರಾಜಧಾನಿ. ಈ ರಾಜಧಾನಿಯಲ್ಲಿ ಜನ ಬಹಳ ಗೌರವವಾಗಿ ಬಾಳ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ 1.5 ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಇದೆ. ಮತ್ತು ಜನರಿಗೆ ಬಸ್ಸು, ಮೆಟ್ರೋ ಇನ್ನೂ ಬಹಳ ಬೇಕು. ಮತ್ತು ಪ್ರತಿಯೊಬ್ಬರು ಮೋಟರ್ ಸೈಕಲ್, ಕಾರುಗಳನ್ನು ಪ್ರತಿಯೊಬ್ಬರು ಇಟ್ಟಿದ್ದಾರೆ. ಬೆಂಗಳೂರು ರೋಡ್ಗಳು ಸುಮಾರು 20 ವರ್ಷದಲ್ಲಿ ಹೆಂಗಿತ್ತು ಅದೇ ರೀತಿ ಇದೆ. ನಿಮಗೆ ಹೇಳೋದಾದರೆ, ನಾನು 67ರಲ್ಲಿ ಬೆಂಗಳೂರು ಶಾಸಕನಾಗಿದ್ದೆ, MLA. ಶಾಸಕರ ಭವನದ ಮುಂದೆ 2-3 ಕಾರ್ಗಳಿರ್ತಿತ್ತು. ಇವತ್ತು ಶಾಸಕರ ಭವನದ ಮುಂದೆ 500 ಕಾರ್ ಇರ್ತವೆ. 500 ಕಾರು. ಬೆಂಗಳೂರಲ್ಲಿರುವ ಎಲ್ಲ ಪ್ರತಿಯೊಬ್ಬರು ಒಂದೊಂದು ಸೈಕಲ್ಗಿಂತ ಹೆಚ್ಚಾಗಿ ಕಾರುಗಳನ್ನು ತೆಗೆದುಕೊಂಡಿದ್ದಾರೆ. ಎಲ್ಲ ಪ್ರದೇಶದಲ್ಲೂ ಮನೆ ಮುಂದೆ ಬೆಂಗಳೂರಿನಲ್ಲಿ ಕಾರ್ ನಿಲ್ಲಿಸಿದ್ದಾರೆ. ಸಂಪೂರ್ಣ ಎಲ್ಲ ಏರಿಯಾದಲ್ಲೂ ಕಾರ್ ನಿಲ್ಲಿಸಿದ್ದಾರೆ. ಫುಟ್ಪಾತ್ ಕಾಲುದಾರಿ. ಈ ಕಾಲುದಾರಿಯಲ್ಲಿ ಜೀವನ ಮಾಡತಕ್ಕಂಥವರು ಸುಮಾರು 40 ಲಕ್ಷ ಜನರು ಮೇರಿದ್ದಾರೆ. ಜೀವನ ಮಾಡ್ತಕ್ಕಂಥವ್ರು ಕಾಲುದಾರಿಯಲ್ಲಿ ಫುಟ್ಪಾತ್ ಮೇಲೆ ಕೂತು ತರಕಾರಿ ವ್ಯಾಪಾರ, ಹಣ್ಣಿನ ವ್ಯಾಪಾರ, ನಾನಾ ರೀತಿಯ ವ್ಯಾಪಾರ. ಈ ವ್ಯಾಪಾರ ಮಾಡೋದಕ್ಕೆ ಅವರು ಬಡ್ಡಿ ಅವತ್ತೇ ತರ್ತಾರೆ. 1ಕ್ಕೆ ಡಬಲ್ ಬಡ್ಡಿ ಕೊಟ್ಟು ಜೀವನ. ರಾತ್ರಿ ಹೋಗೋಷ್ಟೊತ್ತಿಗೆ ಅವ್ರಿಗೆ ಸ್ವಲ್ಪ ಏನೋ ಒಂದಷ್ಟು 20 ರೂಪಾಯೋ 200 ರೂಪಾಯೋ ಉಳಿಬೋದು. ಆದರೆ ಅವ್ರಿಗೂ ನಮ್ಮ ಥರವೇ ಮಕ್ಕಳುಗಳು, ಗಂಡು ಮಕ್ಕಳು, ಹೆಣ್ಮಕ್ಳು ಇರ್ತಾರೆ. ಅವರು ಓದಿಸ್ಬೇಕು. ಏನಿಲ್ಲ, ಇಡೀ ಫುಟ್ಪಾತ್ ಮೇಲೆ ಕುಳಿತಿರುವ ಜನ ನಿರ್ಗತಿಕರು, ಬಡವರು, ದೀನದಲಿತರು. ನೀವು ಸರ್ಕಾರ ಯಾರ ಮೇಲೆ ನಿಮ್ಮ ದರ್ಪ? ಇದೇನು ಹಿಟ್ಲರ್ ಪ್ರಭುತ್ವನ, ಮಸುಲೋನಿ ಪ್ರಭುತ್ವನ, ಸ್ಟಾಲಿನ್ ಪ್ರಭುತ್ವ ಯಾವುದಿದು? ಪ್ರಜಾಪ್ರಭುತ್ವ ಮಹಾತ್ಮ ಗಾಂಧೀಜಿಯವರ ಹೋರಾಟದ ಹಿನ್ನೆಲೆ ಪ್ರಜಾಪ್ರಭುತ್ವ. ಮೊದಲನೇದಾಗಿ ಸಿದ್ದರಾಮಯ್ಯನ ತೆಗೆದದ್ದೇ ಸರಿ ಇಲ್ಲ. ಪ್ರಜಾಪ್ರಭುತ್ವ ಅಲ್ಲ ಇದು. ತಕ್ಷಣ ಕರೆದು ರಾಜೀನಾಮೆ ಕೊಡಿ, ಮನೆಗೆ ಹೋಗಿ. 8 ವರ್ಷ ಮುಖ್ಯಮಂತ್ರಿ ಆಗಿದ್ದಂಥ ಒಬ್ಬ ವ್ಯಕ್ತಿಯನ್ನು ಅನಾಗರಿಕವಾಗಿ ಕತ್ತಿಡಿದು ಹೊರಗೆ ತಳ್ಳಿದ್ರು. ಈಗ ಮತ್ತೆ
ಬೇರೆ ಸರ್ಕಾರ ಬಂತು. ಇವರು ನಾನು ದೊಡ್ಡ ಮಂತ್ರಿ, ದರ್ಪ ಶಕ್ತಿ ಇದೆ ತೋರಿಸ್ಕೊಳ್ಳೋಕ್ಕೆ ಯಾರ ಮೇಲೆ? ಬಡವರ ಮೇಲೆ ಕಂಪ್ಲೀಟ್ ಗುದ್ಲಿ ಥರದಲ್ಲಿ ಅವರು JCBನೇ ತಂದುಬಿಟ್ಟಿದ್ದಾರೆ. ಎಲ್ಲರ ಮನೆಯನ್ನ ಹೊಡಿತಾ ಇದ್ದಾರೆ. ಈ ದೇವಸ್ಥಾನದ ಮುಂದೆ ನಿಂತು ಹೇಳ್ತೇನೆ, ಕಣ್ಣೀರು ಬರುತ್ತೆ. ಯಾರು ಅವ್ರು ಕೇಳೋರಿಲ್ಲ. ಹೊಡಿಬೇಡಿ ಸ್ವಾಮಿ ಅಂದ್ರೂ ತಳ್ತಾರೆ. ಪೊಲೀಸ್ನವ್ರನ್ನ ಇಟ್ಕೊಂಡಿದ್ದಾರೆ. ಅವ್ರೇನು ಮಾಡ್ತಾರೆ? ಪೊಲೀಸ್ನವರು ಸರ್ಕಾರ ಹೇಳ್ದಂಗೆ ಮಾಡೋದು. ಎಲ್ಲ ಕಡೆ JCB ನುಗ್ಗಿಸಿ ಈ ಸರ್ಕಾರ ಜನರನ್ನು, ಸಾಮಾನ್ಯ ಜನರನ್ನು ಕೊಲ್ತಾ ಇದ್ದಾರೆ. ಇದು ಒಳ್ಳೆಯದಲ್ಲ. ಇದು ಅತ್ಯಂತ ಅಗೌರವ. ಇದು ನಿಮಗೆ ನಿಜವಾಗ್ಲೂ ಧೈರ್ಯ ಇದ್ದರೆ ರಿಯಲ್ ಎಸ್ಟೇಟ್ ಮಾಡಿ ಬೆಂಗಳೂರಿನಲ್ಲಿ ಸುಮಾರು 20,000 ಲಕ್ಷ ಕೋಟಿ ಜಮೀನನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಬಿಡಿಸಿ, ತಾಕತ್ತಿದ್ರೆ ಬಿಡಿಸಿ. ಅವರೇ ಮಂತ್ರಿಗಳು, ಅವರೇ ಶಾಸಕರು, ಅವರೇ MP ಗಳು, ಅವರೇ ಅಧಿಕಾರಿಗಳು, ಅವರೇ ದುಡ್ಡು ಕೊಡ್ತಕ್ಕಂಥ, ಸರ್ಕಾರಕ್ಕೆ ದುಡ್ಡು ಕೊಡ್ತಕ್ಕಂಥ ಖದೀಮರು, ಭ್ರಷ್ಟರು. ಅವ್ರ ಬಗ್ಗೆ ನೀವು ಏನು ಮಾಡದೆ ಬಡಪಾಯಿಗಳ ಮೇಲೆ ನೀವು ದೌರ್ಜನ್ಯ ಮಾಡಿ ನುಗ್ತಾ ಇದ್ದೀರಿ. ಒಳ್ಳೆಯದಲ್ಲ. ನಾನು ನೋಡಿದೆ, ಯಾರಾದರೂ ಇವ್ರ ಪರ ಮಾತಾಡ್ತಾರ ಅಂಥೇಳಿ. ವಿರೋಧ ಪಕ್ಷ ಸತ್ತೇ ಹೋಗಿದೆ. ಅಶೋಕ ಶೋಕದಲ್ಲಿದ್ದಾರೆ. ಭಾಳ ನೋವು. ಬೀದಿಗೆ ಬರಲಿಲ್ಲ ಅವರು. BJP JDSನವರು ಬೀದಿಗೆ ಬರಲಿಲ್ಲ. ಅವರು ಭ್ರಷ್ಟರು, ಅವರು ಶ್ರೀಮಂತರು. ಈ ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಬಹುತೇಕ ಭ್ರಷ್ಟರು, ಮಂತ್ರಿಗಳಲ್ಲಿ ಬಹುತೇಕ ಭ್ರಷ್ಟರು. ನಾ ಹೇಳ್ತೀನಿ, ಯಾರ್ದಾರ ಮಂತ್ರಿ ಮನೆಗಳು ಹೊಡಿತೀರಾ? ಮಂತ್ರಿಗಳ ಮನೆ ಸರಿಯಾಗಿ ಕಟ್ಟಿದಾರ? ಅದೇ ಅಪ್ಪ ಮಂತ್ರಿ ಅಂದ್ರೆ ರಾಜಕಾರಣಿ ಕಡೆವು. ರಾಜಕಾಲುವೆ ರಾಜಕಾಲುವೆ ಹೊಡೆದಾಕ್ಬಿಟ್ರಿ. ಮೇಲೆ ಸಿಕ್ಕಾಬಟ್ಟೆ ಹೊಡೆದ್ರಿ. ಏನು ಮಾಡಿದ್ರಿ? ಅವ್ರಿಗೇನು ದುಡ್ಡು ಕೊಟ್ರಾ? ಜಾಗ ಕೊಟ್ರಾ? ಏನು ಶಿವಕುಮಾರ್ ಅವರೇ, ನೀವು ನನಗೆ ಬಹಳ ಬೇಕಾದವರು. ಸುಮಾರು 20-30-40 ವರ್ಷದ ಹಳಬರು ನೀವು. DK ಶಿವಕುಮಾರ್ ಬಂದರೆ ಸರ್ವಾಧಿಕಾರ ಅಂಥೇಳಿ ತೀರ್ಮಾನ ಆಗಿತ್ತು. ಆ ತೀರ್ಮಾನಕ್ಕೆ ನಿಮ್ಮ ಗುದ್ಲಿ ನಿಮ್ಮ JCB ಇದು ನಿಮ್ಮ ಆಡಳಿತ. JCB ಆಡಳಿತ ನಿಮ್ಗೆ ಹೇಳೋದಾದರೆ, ಉತ್ತರ ಪ್ರದೇಶದಲ್ಲಿ ಆ ಚೀಫ್ ಮಿನಿಸ್ಟ್ರು JCBಯಿಂದ ಮನೆಗಳನ್ನೆಲ್ಲ ಹೊಡೆದಾಕ್ತಾ ಇದ್ದಾರೆ. ಕೇಳೋರಿಲ್ಲ. ಏನು ಹುಡುಗಾಟ? ಬಂಗಾಳದಲ್ಲಿ ತೀರಾ ನನಗನ್ನಿಸ್ತದೆ, ಒಬ್ಬ ಲೇಡಿ ಈ ದೇಶದಲ್ಲಿ ಎದೆಮೆಟ್ಟಿ ಪ್ರಧಾನಿ ವಿರುದ್ಧ ಭದ್ರವಾಗಿ ನಿಂತಿದ್ದಂಥ ಮಮತಾ ಬ್ಯಾನರ್ಜಿ ಅವರನ್ನು ಅಧಿಕಾರದಿಂದ ಇಳಿಸೋದಕ್ಕೆ ಏನಿಲ್ಲ ಆಟ ಆಡ್ಬಿಟ್ರಿ. ಮತದಾರ ಪಟ್ಟಿ ಅವ್ರ ಹೆಸರು ತೆಗೆದ್ರಿ, ಮೋಸ ಮಾಡಿದ್ರಿ, ಮನೆಗೆ ನುಗ್ಗಿದ್ರಿ, ಆ ಎಮ್ಮನ್ನು ಓಡಿಸ್ರಿ. ಇವತ್ತಲ್ಲಿ ಹೇಳ್ತಾ ಇದ್ದಾರೆ, ಇಬ್ಬರು ಪತ್ನಿಯರಿದ್ದರೆ ನಿಮ್ಗೇನು ಸೌಲಭ್ಯ ಕೊಡಲ್ಲ ಅಂತ. ಹಿಂಗೆ ಬರ್ತಾ ಬರ್ತಾ ಪಶ್ಚಿಮ ಬಂಗಾಳ ಮಿಲಿಟರಿ ಆಡಳಿತ, ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ.
ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ್ದಾರೆ, ಸರ್ವ ಜನಾಂಗದ ಶಾಂತಿಯ ತೋಟ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರೂ ಒಂದೇ ಇರೋದನ್ನು ಮಹಾಕವಿ ಹೇಳಿದ್ದಾರೆ. ನೀವು ಈಗ ಈ ಅನ್ಯಾಯವನ್ನು ಮಾಡಿ ಹೊಟ್ಟಿದ್ದೀರಿ, ನಾವು ಬಿಡೋದಿಲ್ಲ. ನಾಳೆ ನೀವು ನಿಲ್ಲಿಸಲಿಲ್ಲ, ನಾವೇ ಬರ್ತೀವಿ. ಎಲ್ಲಿ ನೀವು JCB ಹಾಕೊಂಡಿರ್ತೀರಿ, ನಾನೇ ಬರ್ತೀನಿ. ಮೊದಲನೇ ಹಂತ. ಎರಡನೇ ಹಂತ, ವಾರ 15 ದಿವಸದೊಳಗೆ ನಮ್ಮೆಲ್ಲ ಒಕ್ಕೂಟದ ಸದಸ್ಯರು ಸೇರ್ತೀವಿ. JCB ಫುಟ್ಪಾತ್ ವ್ಯಾಪಾರಿಗಳ ಪರವಾಗಿ, ಸಣ್ಣ ಸಣ್ಣ ವ್ಯಾಪಾರಿಗಳ ಪರವಾಗಿ, ಬಡವರ ಪರವಾಗಿ, ಕನ್ನಡಿಗರ ಪರವಾಗಿ ಬೆಂಗಳೂರು ಬಂದ್ಗೆ ಕರೆ ಕೊಡ್ತೇವೆ. ಎಚ್ಚರ, ಎಚ್ಚರ, ಎಚ್ಚರ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ